ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, ನಿನ್ನೆ ನಾನು ಒಂದು ವಿಡಿಯೋವನ್ನು ಹಂಚ್ಕೊಂಡಿದ್ದೆ. ಏನು ಅಂತಂದರೆ KS ಮರುಪರೀಕ್ಷೆದು ಏನು ಹೋರಾಟವನ್ನು ರೂಪಿಸೋದಕ್ಕೆಲ್ಲ ಪ್ಲಾನ್ ಮಾಡಿದ್ದಾರೆ. ಸೊ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನಡೆ ಏನು ಅಂತ ತುಂಬ ಜನ ಕೇಳಿದ್ರಿ. ಅದ್ರ ಬಗ್ಗೆ ನಿನ್ನೆ ನೈಟು ಒಂದು ಪೋಸ್ಟ್ ಮೂಲಕ ಈಗ ಕ್ಲಾರಿಟಿ ಕೊಟ್ಟಿದ್ದಾರೆ ನಮ್ಮ ಸಂಘಟನೆ ಅಧ್ಯಕ್ಷರು. ಸೊ ಈ ಹೋರಾಟಕ್ಕೆ ಇನ್ನಷ್ಟು ಹಲವಾರು ಸಂಘಟನೆಗಳು ಕೂಡ ಬೆಂಬಲ ಕೊಡ್ತಾ ಇದೆ. ಆದಷ್ಟು ಬೇಗ ಈ ಹೋರಾಟ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಆ್ಯಂಡ್ ಹಲವಾರು ವಿದ್ಯಾರ್ಥಿಗಳು ಇದರಲ್ಲಿ ಯಾರ್ಯಾರು ನೊಂದಿದ್ದಾರೆ, ವಿಶೇಷವಾಗಿ OMR ಪ್ರಾಬ್ಲಮ್ ಆಗಿದೆ ಹಲವಾರು ಜಿಲ್ಲೆಗಳಲ್ಲಿ, ಅದು ಆ್ಯಂಡ್ ಅದರ ಜೊತೆ ಬೇರೆ ಬೇರೆ ಸಮಸ್ಯೆಗಳು ಅಂದರೆ ಈಗ ಪೇಪರ್ ಸ್ಕ್ಯಾಮ್ ಬಗ್ಗೆ. ಸೊ ಅದೆಲ್ಲವೂ ಕೂಡ ಒಂದು ತನಿಖೆ ಹಂತದಲ್ಲಿರೋದ್ರಿಂದ ಅದ್ರ ಬಗ್ಗೆ ಯಾವುದೇ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಒಂದಂತೂ ಸತ್ಯ, ಈ ಎಲ್ಲ ಹೋರಾಟಕ್ಕೂ ಕೂಡ ವಿದ್ಯಾರ್ಥಿಗಳು ಒಗ್ಗಟ್ಟಾಗಬೇಕು. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಇಂಡಿವಿಜುವಲ್ ಆಗಿ ಸ್ಕೋರ್ ಹೆಚ್ಚಾಗಿರೋರು ಕಮ್ಮಿ ಆಗಿರೋರು ಅನ್ನೋದೇ, ಎಲ್ಲರೂ ಕೂಡ ಈ ಹೋರಾಟಕ್ಕೆ ಭಾಗವಹಿಸಬೇಕು. ಆ್ಯಂಡ್ ಈಗ ಆಲ್ರೆಡಿ ಮೀಡಿಯಾದಲ್ಲೂ ಕೂಡ ಈ ವಿಚಾರ ಸುದ್ದಿ ಆಗ್ತಾ ಇದೆ. ಹಲವಾರು ಮೀಡಿಯಾಗಳು ಇದ್ರ ಬಗ್ಗೆ ಧ್ವನಿ ಎತ್ತಾ ಇದೆ. ಆ್ಯಂಡ್ ವಿಶೇಷವಾಗಿ ಸದ್ಯದಲ್ಲೇ ಹಲವಾರು ಮೀಡಿಯಾಗಳಲ್ಲಿ ಒಂದು ಡಿಸ್ಕಷನ್ ಕೂಡ ಇದೆ. ಅದಕ್ಕೂ ಕೂಡ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳ ನಾಯಕರು ಕೂಡ ಭಾಗವಹಿಸ್ತಾರೆ. ಆ್ಯಂಡ್ KPSCಗೆ ಈ ಬಾರಿ ಒಂದು ಒಳ್ಳೆಯ ಪಾಠವನ್ನು ಕಲಿಸೋದಕ್ಕೆ ಒಂದು ಅವಕಾಶ ಇದೆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ. ಈ ಅವಕಾಶವನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ನೆಕ್ಸ್ಟ್ ಅಪ್ಕಮಿಂಗ್ ನೋಟಿಫಿಕೇಶನ್ ಆಗಿರ್ಬೋದು, ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ಒಂದು ಪಾರದರ್ಶಕತೆ ಅನ್ನೋದು ಬರುತ್ತೆ. ಆ್ಯಂಡ್ ಈ ಹಿಂದೆ ಇದ್ದಂಥ ವಿಕಾಸ್ ಸರ್ ಏನಿದ್ರು ಆ ರೀತಿಯಾದಂಥ ಕಾರ್ಯದರ್ಶಿಯನ್ನು KPSCಗೆ ತರಬೇಕು ಅನ್ನೋದು ಎಲ್ಲ ಅಭ್ಯರ್ಥಿಗಳ ಒಂದು ಒತ್ತಾಯ. ಬಿಕಾಸ್ KPSCಯಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳು ಆ್ಯಂಡ್ ಸದಸ್ಯರು ಸರಿಯಾಗಿ ವರ್ಕ್ ಮಾಡಿದ್ದೆ ಆದರೆ ಯಾವುದೇ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ನಡೆಯಲ್ಲ. ಹಲವಾರು ಫಲಿತಾಂಶಗಳು ಕೂಡ ಬಾಕಿ ಇವೆ. ಅದರ ಬಗ್ಗೆ ಕೂಡ ಈಗ ನೆಕ್ಸ್ಟ್ ವಿದ್ಯಾರ್ಥಿಗಳು ಮನವಿಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಂಡಿದ್ದೀವಿ. ಅಪ್ಕಮಿಂಗ್ ಈ ಒಂದು ಹೋರಾಟದ ಜೊತೆ PDO ಎಕ್ಸಾಮ್ ಬಗ್ಗೆ ಕೂಡ ಒಂದು ಎಲ್ಲ ಯೋಜನೆ ರೂಪುಗೊಂಡಿದೆ. ಆ್ಯಂಡ್ ರಾಯಚೂರು ಜಿಲ್ಲೆಯಲ್ಲಿ ಆಗಿರುವಂಥ PDO ಪೇಪರ್ ಲೀಕ್ ಬಗ್ಗೆ ಕೂಡ ಒಂದು ಕ್ರಮವನ್ನು ಸಂಘಟನೆ ಕೈಗೊಂಡಿದೆ ಅಂತ ಹೇಳ್ತಾ, ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.